ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಅಮೃತಧಾರೆ ಸೀರಿಯಲ್ ದಿವಸಕ್ಕೊಂದೊಂದು ಟ್ವಿಸ್ಟ್ ಪಡೆಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೊರಟಿದ್ದಾಳೆ. ಅದನ್ನ ನೋಡಿ ಜಯದೇವಿಗೆ ತುಂಬಾ ಇರಿಟೇಟ್ ಆಗಿ ಅವಳಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಹೊರಟಿದ್ದಾನೆ. ಅವಳು ಓದ್ಕೊಳ್ಳುವಾಗ ಅವಳು ಯಾವುದೇ ಕಾರಣಕ್ಕೂ ಓದ್ಕೋಬಾರ್ದು ಅಂತ ಅಲ್ಲಿ ಲೈಟ್ಗಳನ್ನು ಆಫ್ ಮಾಡ್ತಾನೆ. ಆದರೆ ಭೂಮಿಕಾ ಅವಳ ಬುದ್ಧಿನ ಉಪಯೋಗಿಸಿ ಮೇಣದ ಬತ್ತಿ, ಮೊಬೈಲ್, ಫ್ಲ್ಯಾಶ್ ಲೈಟ್ ಹಾಗೆ ಕಾರ್ ಲೈಟಲ್ಲಿ ಅವಳನ್ನ ಹೇಗೋ ಮಾಡಿ ಓದಿಸ್ತಾಳೆ. ಅದಕ್ಕೂ ಓದಿಸ್ತಾ ಇದ್ದಾಳೆ ಅಂತ ಅವಳಿಗೆ ಕಿರಿಕಿರಿ ಮಾಡಬೇಕು ಅಂತ ಕಲ್ಲುಗಳನ್ನು ಎಸೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಭೂಮಿಕಾಗೆ ಸಿಟ್ಟು ಬಂದು ಜಯದೇವಿದೆಲ್ಲ ಕೆಲಸ ಅಂತ ಜಯದೇವಿಗೆ ಸರಿಯಾಗಿ ಕಲ್ಲನ್ನು ಒಗೆದ್ಬಿಡ್ತಾಳೆ. ಅದರಿಂದ ನೋವಾಗಿ ಹೊರಟ್ಬಿಡ್ತಾನೆ ಜಯದೇವ್. ಆಮೇಲೆ ಎಚ್ಚರ ಆಗೋದೇ ಅವನಿಗೆ ಬೆಳಗ್ಗೆ. ಇವಾಗ ಮಲ್ಲಿ ಎಕ್ಸಾಮು ಬರೆದ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ನನ್ನ ಆಟ ಆಡಿಸ್ಬಿಡ್ತಾಳೆ. ಅದಕ್ಕೆ ಎಕ್ಸಾಮ್ ಬರೀದೇ ಇರೋ ಥರ ಮಾಡಬೇಕಲ್ವಾ ಅಂತ ಮತ್ತೆ ರೌಡಿಗಳನ್ನ ಕರ್ಕೊಂಡು ಹೋಗಿ ಮಲ್ಲಿ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಮಲ್ಲಿನ ಸುನಿಲ್ ಅವರು ಕರ್ಕೊಂಡು ಹೋಗ್ತಾ ಇರುವಾಗ ಸರಿಯಾಗಿ ಸುನಿಲ್ಗೆ ಹೊಡೆದು ಅವಳನ್ನ ಎತ್ಕೊಂಡು ಹೋಗ್ತಾರೆ. ಆಗ ಕೈನ ಸುಟ್ಬಿಡಿ, ಕೈಯೇ ಇಲ್ಲ ಅಂದರೆ ಹೇಗೆ ಎಕ್ಸಾಮ್ ಬರೀತಾಳೆ ಅಂತ ಹೇಳ್ತಾರೆ. ಆಗ ಇನ್ನೇನು ಅವ್ರ ರೌಡಿಗಳು ಮಲ್ಲಿನ ಕರ್ಕೊಂಬಂದು ಕೈಗೆ ಪೆಟ್ರೋಲ್ ಹಾಕಿ ಸುಡಬೇಕು. ಅಷ್ಟರಲ್ಲೇ ಬರ್ತಾರೆ ನೋಡಿ ನಮ್ಮ ಹೀರೋ ಗೌತಮ್ ದಿವಾನ್ ಅವರು. ಹೌದು, ಗೌತಮ್ ಸರಿಯಾದ ಟೈಮಿಗೆ ಅಲ್ಲಿಗೆ ಬಂದು ಮಲ್ಲಿನ ಸೇವ್ ಮಾಡ್ತಾರೆ. ಆ ರೌಡಿಗಳಿಗೆ ಸರಿಯಾಗಿ ಹೊಡೆದು ಪಾಠ ಕಲಿಸಿ ಅವಳನ್ನ ಸೇಫಾಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಹೇಳ್ತಾರೆ. ಇಷ್ಟು ಈ ಪ್ರೋಮೋದಲ್ಲಿ ಇರೋದು. ಹಾಗಾದರೆ ನೆಕ್ಸ್ಟ್ ಏನಾಗ್ಬೋದು? ಇಷ್ಟೊಂದು ಪ್ಲ್ಯಾನ್ ಮಾಡಿರೋವನು ಇದರಲ್ಲೂ ಅವಳು ಸೇವ್ ಆದರೆ ಎಕ್ಸಾಮ್ ಸೆಂಟರಲ್ಲಿ ಇನ್ನೂ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಲೈಕ್ ಏನಾದರೂ ಕಾಪಿ ಚೀಟ್ ಆ ಥರ ಏನಾದರೂ ಇಟ್ಟಿರ್ಬೋದಾ, ಇಲ್ಲ ಅಂದರೆ ಬೇರೆ ಏನೋ ಪ್ಲ್ಯಾನ್ ಇದ್ದೇ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅವರ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ ನೋಡೋಕ್ಕೆ ನೀವು ನಾಳೆ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ಜೀ ಕನ್ನಡದಲ್ಲಿ 7 ಗಂಟೆಗೆ ಡೈಲಿ ಪ್ರಸಾರ ಆಗುತ್ತೆ. ದಯವಿಟ್ಟು ಸೀರಿಯಲ್ನ ನೋಡಿ. ಇದೇ ಥರ ವಿಡಿಯೋಗಳಿಗೆ ನಮ್ಮ ಅಪ್ಡೇಟ್ಸ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.